Hello students. Today in this class we have to continue our chapter Advent of Europeans to India. ಭಾರತಕ್ಕೆ ಯುರೋಪಿಯನರ ಆಗಮನ. In last class we understood about three Carnatic wars. Now let's see the British rule in India. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ. After the three Carnatic wars, British gained complete political control over South India. Later, part of the 18th century ನಲ್ಲಿ ಬ್ರಿಟಿಷರು ದ ರಿಚ್ ಬೆಂಗಾಲ್ ಪ್ರಾವಿನ್ಸ್ ತುಂಬಾನೇ ಸಂಪದ್ಭರಿತವಾದ ಬೆಂಗಾಲ್ ಪ್ರಾಂತ್ಯವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳಬೇಕು ಅಂತ ನಿರ್ಧರಿಸುತ್ತಾರೆ. ಕಾರಣ ಬೆಂಗಾಲ್ ಪ್ರಾಂತ್ಯ ಹೆಚ್ಚು ಅಭಿವೃದ್ಧಿ ಮತ್ತು ಡೆವಲಪ್ಡ್ ಆಗಿತ್ತು ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಕೃಷಿ, ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಬೆಂಗಾಲ್ ಪ್ರಾಂತ್ಯ ಅತಿ ಹೆಚ್ಚು ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಸಾಧಿಸಿತ್ತು. ಹಾಗಾಗಿ ಬೆಂಗಾಲ್ನ ಕಂಪ್ಲೀಟ್ ಆಗಿ ಬ್ರಿಟಿಷ್ ಕಂಟ್ರೋಲಿಗೆ ತೆಗೆದುಕೊಳ್ಳಬೇಕು ಅಂತ ನಿರ್ಧರಿಸಿದರು. ಆಲ್ರೆಡಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ವಾಸ್ ಮೇಕಿಂಗ್ ಕನ್ಸಿಡರಬಲ್ ಪ್ರಾಫಿಟ್ಸ್ ಫ್ರಮ್ ದ ಬೆಂಗಾಲ್ ಪ್ರಾಂತ್ಯದಿಂದ ಹೆಚ್ಚು ಲಾಭವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪಡೆದುಕೊಳ್ಳುತ್ತಿತ್ತು. Now let's understand the meaning of Dastak. It will come for 1 marks. The meaning of Dastak, a license that can ensure anyone to and import and export without paying any tax and also transport goods anywhere. It will come for 1 mark. It means ಯಾವುದೇ ರೀತಿಯ ತೆರಿಗೆ ಇಲ್ಲದೆ ಈಸಿಯಾಗಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟನ್ನು ಮಾಡಬಹುದಿತ್ತು. ಗೂಡ್ಸ್ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸ್ ಹಾಕ್ತಿರಲಿಲ್ಲ ಆ್ಯಂಡ್ ಯಾರು ಬೇಕಾದರೂ ಇಂಪೋರ್ಟನ್ನು ಎಕ್ಸ್ಪೋರ್ಟ್ ಮಾಡಬಹುದಿತ್ತು. ಈ ರೀತಿಯ ಒಂದು ಸಿಸ್ಟಮ್ ಬೆಂಗಾಲ್ನಲ್ಲಿ ಇತ್ತು. ಇದನ್ನೇ ನಾವು ದಸ್ತಕ್ ಅಂತ ಕರೆಯುತ್ತೇವೆ. ದಸ್ತಕ್ ಮೀನ್ಸ್ ಲೈಸೆನ್ಸ್. ಇದು ಇಶ್ಯೂಡ್ ಬೈ ದ ಮೊಘಲ್ ರೂಲರ್ ಫಾರೂಕ್ ಸಿಯಾರ್ ಇನ್ ಬೆಂಗಾಲ್. ಈ ಒಂದು ಸಿಸ್ಟಮು ಬೆಂಗಾಲ್ನಲ್ಲಿ ಇಶ್ಯೂಡ್ ಆಗಿತ್ತು. ಇದೊಂದು ದಸ್ತಕ್ ಅಂತ ಅಂದರೆ ಲೈಸೆನ್ಸ್. ಯಾರಿಂದ ಅಂತಂದರೆ ಬೈ ದ ಮೊಘಲ್ ರೂಲರ್ ಫಾರೂಕ್ ಸಿಯಾರ್. ಬಟ್ ದಸ್ತಕನ್ನು ಓನ್ಲಿ ಲಿಮಿಟೆಡ್, ಓನ್ಲಿ ಫಾರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಸೀಮಿತವಾಗಿತ್ತು. ಬಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಇಂಡಿವಿಜುವಲ್ ಆಫೀಸರ್ಸ್ಗಳು ಮಿಸ್ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಬರೀ ಅವರೇ ಹೆಚ್ಚು ಲಾಭಗಳನ್ನು ಪಡೆದುಕೊಳ್ಳುತ್ತಿದ್ದರು. ಇದರಿಂದ ಬೆಂಗಾಲ್ ಗೌರ್ಮೆಂಟ್ಗೆ ಹ್ಯೂಜ್ ಲಾಸ್, ತುಂಬಾ ಹೆಚ್ಚು ನಷ್ಟವನ್ನು ಉಂಟು ಮಾಡುತ್ತದೆ. ಈ ಎಲ್ಲ ಕಾರಣಗಳಿಂದ ಆಲ್ ನವಾಬ್ಸ್, ಬೆಂಗಾಲ್ನಲ್ಲಿ ಮುರ್ಷಿದ್ ಅಲಿ ಖಾನ್ ನಿಂದ ಹಿಡಿದು ಆಲಿವರ್ದಿ ಖಾನ್ ಎಲ್ಲ ನವಾಬರು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾರೆ ಈ ಮಿಸ್ಯೂಸ್ನ ಇನ್ನು ಬೆಂಗಾಲ್ನಲ್ಲಿ. ಈ ಎಲ್ಲ ಕಾರಣಗಳಿಂದ ಕಾನ್ಫ್ರಂಟೇಷನ್ಸ್ ಪ್ರಾರಂಭವಾಗುತ್ತೆ. ಕಾನ್ಫ್ರಂಟೇಷನ್ ಮೀನ್ಸ್ ಸಂಘರ್ಷಣೆಗಳು ಬಿಟ್ವೀನ್ ಬೆಂಗಾಲ್ನ ಎಲ್ಲ ನವಾಬ್ಸ್ ಆ್ಯಂಡ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ. ಸೊ ದಿಸ್ ಆಲ್ ದ ರಿಸಲ್ಟ್ ಇನ್ 2 ಕ್ರೂಷಿಯಲ್ ವಾರ್ಸ್ ನಡೆಯುತ್ತವೆ. ಒಂದು ದ ಬ್ಯಾಟಲ್ ಆಫ್ ಪ್ಲಾಸಿ ಆ್ಯಂಡ್ ದ ಬ್ಯಾಟಲ್ ಆಫ್ ಬಕ್ಸರ್. ದಿಸ್ 2 ವಾರ್ಸ್ started between the Nawabs and the British East India Company. Now let's understand the Battle of Plassey, Plassey Katana. It took place in the year 1757. The Aliwardi Khan, he was the Nawab of Bengal. He died in the year 1756 after his grandson Sirajud-Dawla came to the throne. ಆಲಿವರ್ದಿ ಖಾನ್ನ ನಂತರ ಸಿರಾಜುದ್ದೌಲಾ ಕೇಮ್ ಟು ಪವರ್ ಇನ್ ಬೆಂಗಾಲ್. ದ ಬ್ಯಾಟಲ್ ಆಫ್ ಪ್ಲಾಸಿ ಟುಕ್ ಪ್ಲೇಸ್ ಬಿಟ್ವೀನ್ ದ ನವಾಬ್ ಆಫ್ ಸಿರಾಜುದ್ದೌಲಾ ಆ್ಯಂಡ್ ದ ಬ್ರಿಟಿಷ್ ಇನ್ ದ ಇಯರ್ 1757. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ 3 ರೀಸನ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಬ್ಯಾಟಲ್ ಆಫ್ ಪ್ಲಾಸಿಯ 3 ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಫಸ್ಟ್ ಒನ್ ಈಸ್ ಮಿಸ್ಯೂಸ್ ಆಫ್ ದಸ್ತಕ್ಸ್, ದಸ್ತಕ್ಗಳ ದುರುಪಯೋಗ. ಮೇನ್ಲಿ ಕಂಪನಿಯ ವ್ಯಾಪಾರಕ್ಕಾಗಿ ಅಂತ ನೀಡಿದಂತಹ ದಸ್ತಕ್ಗಳನ್ನು ಬ್ರಿಟಿಷ್ ನೌಕರರು ತಮ್ಮ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದರು. ಈ ಕಾರಣದಿಂದ ಬೆಂಗಾಲ್ ಗೌರ್ಮೆಂಟ್ ಟ್ರೆಷರಿ ತುಂಬಾ ನಷ್ಟ ಉಂಟಾಗುತ್ತದೆ.
ಇದರಿಂದಾಗಿ ಸಿರಾಜುದ್ದೌಲಾ ಕೋಪಗೊಳ್ಳುತ್ತಾನೆ. ನೆಕ್ಸ್ಟ್ ಒನ್ ಈಸ್ ಮೆಂಡಿಂಗ್ ಆಫ್ ದಿ ಫೋರ್ಟ್ ವಿದೌಟ್ ಪರ್ಮಿಷನ್ಸ್. ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಸರಿಪಡಿಸಿಕೊಳ್ಳುವುದು. ದ ಬ್ರಿಟಿಷ್ ರಿಪೇರ್ಡ್ ದ ಫೋರ್ಟ್ ಆಫ್ ಕಲ್ಕತ್ತಾ ಆ್ಯಂಡ್ ಪ್ಲೇಸ್ಡ್ ಕ್ಯಾನನ್ಸ್ ಇನ್ ದೆಮ್. ಬ್ರಿಟಿಷರು ಕಲ್ಕಟ್ಟಾದಲ್ಲಿದ್ದಂತಹ ದ ವಿಲಿಯಂ ಫೋರ್ಟ್ ಕೋಟೆಯ ತುಂಬ ಪಿರಂಗಿಗಳನ್ನು ತುಂಬಿಡುತ್ತಾರೆ ಮತ್ತು ಆ ಕೋಟೆಯನ್ನು ಅವರು ಸರಿಪಡಿಸಿಕೊಳ್ಳುತ್ತಾರೆ ವಿದೌಟ್ ಪರ್ಮಿಷನ್ ಆಫ್ ಸಿರಾಜುದ್ದೌಲಾ. ಈ ರೀಸನಿಂದ ಸಿರಾಜುದ್ದೌಲಾ ತುಂಬ ಕೋಪಗೊಳ್ಳುತ್ತಾನೆ ಆ್ಯಂಡ್ ಹಿ ಆರ್ಡರ್ ಟು ರಿಮೂವಲ್ ಆಫ್ ದ ಕ್ಯಾನನ್ಸ್ ಫ್ರಮ್ ದ ಫೋರ್ಟ್. ಆ ಕೋಟೆಯ ತುಂಬ ಇಟ್ಟಿದ್ದಂತಹ ಪಿರಂಗಿಗಳನ್ನು ತೆಗೆಯಲು ಸೂಚಿಸುತ್ತಾನೆ. ಬಟ್ ಬ್ರಿಟಿಷರು ಅದನ್ನು ತಿರಸ್ಕರಿಸುತ್ತಾರೆ. ಹಾಗಾಗಿ ಸಿರಾಜುದ್ದೌಲಾ ತುಂಬನೇ ಕೋಪಗೊಳ್ಳುತ್ತಾನೆ. ದಿಸ್ ಈಸ್ ದ ಸೆಕೆಂಡ್ ರೀಸನ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ನೌ ಲೆಟ್ಸ್ ಸಿ ದ ಥರ್ಡ್ ರೀಸನ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ. ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ, ಕಪ್ಪು ಕೋಣೆ ದುರಂತ. ಸಿರಾಜುದ್ದೌಲಾ ಕಾನ್ಕ್ವರ್ಡ್ ಫೋರ್ಟ್ ವಿಲಿಯಂ ಈಸಿಲಿ. ಕಲ್ಕಟ್ಟಾದಲ್ಲಿದ್ದಂತಹ ಫೋರ್ಟ್ ವಿಲಿಯಂ ಸಿರಾಜುದ್ದೌಲಾ ವಶಪಡಿಸಿಕೊಳ್ಳುತ್ತಾನೆ. ಆ್ಯಂಡ್ ಹಿ ಇಂಪ್ರಿಸೆಂಡ್ ಸಮ್ ಆಫ್ ಬ್ರಿಟಿಷರ್ಸ್. ಆ ಕೋಟೆಯಲ್ಲಿ ಇದ್ದಂತಹ ಬ್ರಿಟಿಷರ್ಸನ್ನು ಸಿರಾಜುದ್ದೌಲಾ ಬಂಧಿಸುತ್ತಾನೆ. ಅವರಲ್ಲಿ 146 ಬ್ರಿಟಿಷರ್ಸ್. ಅಮಾಂಗ್ ದೆಮ್ 123 ಬ್ರಿಟಿಷರ್ಸ್ ಡೈಡ್ ಇನ್ ಅ ಸ್ಮಾಲ್ ರೂಮ್. ಸಿರಾಜುದ್ದೌಲಾ 146 ಬ್ರಿಟಿಷರ್ಸನ್ನು ಒಂದು ಸ್ಮಾಲ್ ರೂಮ್ನಲ್ಲಿ ಬಂಧಿಸಿಡುತ್ತಾನೆ. ಅವರಲ್ಲಿ 123 ಬ್ರಿಟಿಷರ್ಸ್ ಡೈಡ್. ಇಟ್ ಈಸ್ ಕಾಲ್ಡ್ ದ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ. ಫಾರ್ ಯು ಒನ್ ಮಾರ್ ಕ್ವಶನ್ ವಿಲ್ ಕಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಬ್ಲ್ಯಾಕ್ ಹೋಲ್ ಟ್ರ್ಯಾಜಿಡಿ? ಆಫ್ಟರ್ ದಟ್ ದಿಸ್ ಆಲ್ ದ ರೀಸನ್ಸ್ ರಾಬರ್ಟ್ ಕ್ಲೈವ್ ಎನ್ರೇಜ್ಡ್, ಅಂದರೆ ತುಂಬ ಕೋಪಗೊಂಡು ನಂತರ ವಿತ್ ದ ಹ್ಯೂಜ್ ಆರ್ಮಿ ಹಿ ಕೇಮ್ ಟು ಬೆಂಗಾಲ್. ಫಸ್ಟ್ಲಿ ರಾಬರ್ಟ್ ಕ್ಲೈವ್ ನವಾಬನ ವಿರೋಧಿಗಳಾದ ಮಾಣಿಕ್ ಚಂದ್, ಓಮಿ ಚಂದ, ಜಗತ್ ಸೇಠ್ ಆ್ಯಂಡ್ ಅದರ್ಸ್, ದೀಸ್ ವರ್ ಶ್ರೀಮಂತರು, ಇವರನ್ನು ತನ್ನ ಕಡೆ ಸೆಳೆದುಕೊಳ್ಳುತ್ತಾನೆ. ಆಫ್ಟರ್ ದ್ಯಾಟ್ he was successful in convincing Mir Jafar, the military head of Sirajuddaulah. ಸಿರಾಜುದ್ದೌಲನ ಮಿಲಿಟರಿ ಹೆಡ್ ಮೀರ್ ಜಾಫರ್ನ ಕನ್ವಿನ್ಸ್ ಮಾಡ್ತಾನೆ. ರೀಸನ್ ಹಿ ಮಸ್ಟ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ವಾರ್. ಸೊ ಅವನನ್ನು ಸ್ಟೇ ಆಗಬೇಕು, ನ್ಯೂಟ್ರಲ್ ಆಗಿ ಬ್ಯಾಟಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡದೆ ಇದ್ದರೆ ಅವನಿಗೆ ಬೆಂಗಾಲ್ ರಾಜ್ಯವನ್ನು ಬಿಟ್ಟು ಕೊಡೋದಾಗಿ ಆಫರನ್ನು ನೀಡುತ್ತಾನೆ. ಆ್ಯಂಡ್ he encouraged by this all the developments. Later in the year 1757 June 23 ನಲ್ಲಿ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲನ ವಿರುದ್ಧ ವಾರನ್ನು ಡಿಕ್ಲೇರ್ ಮಾಡ್ತಾರೆ. ಎವ್ರಿಥಿಂಗ್ ವೆಂಟ್ ಅಕಾರ್ಡಿಂಗ್ ಟು ದ ಪ್ಲಾನ್ ಆಫ್ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ನ ಪ್ಲಾನಿನಂತೆ ಯುದ್ಧ ಮುಂದುವರಿಯುತ್ತದೆ. ಆ ವಾರ್ನಲ್ಲಿ ಸಿರಾಜುದ್ದೌಲಾ ಟ್ರೈ ಟು ಎಸ್ಕೇಪ್ ಫ್ರಮ್ ದ ಫೀಲ್ಡ್, ಬಟ್ later he captured and killed in the battle. Now let's understand outcomes of Battle of Plassey. It means results or effects. It will come for 3 marks. What are the outcomes of Battle of Plassey? This war brought out the immorality among the Indians and there was no unity among the Indians. ನಮ್ಮ ಭಾರತೀಯರಲ್ಲಿ ಒಗ್ಗಟ್ಟಿರಲಿಲ್ಲ. ಆ್ಯಂಡ್ ನಮ್ಮ ಇಂಡಿಯನ್ ಬಿಸ್ನೆಸ್ ಮೆನ್ ಅವರಲ್ಲಿ ಹೆಚ್ಚು ದುರಾಸೆ ಇತ್ತು. ಆ್ಯಂಡ್ ಮೀರ್ ಜಾಫರ್ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಲೇಟರ್ ದ ಕಂಪ್ನಿ ಗೇನ್ಡ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಟು ದ ಟ್ರೇಡ್ ಇನ್ ಬೆಂಗಾಲ್. ಬೆಂಗಾಲ್ನಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಸಂಪೂರ್ಣ ಅಧಿಕಾರವನ್ನು ಪಡೆದುಕೊಳ್ಳುತ್ತದೆ. ಎಲ್ಲ ರೀತಿಯ ವ್ಯಾಪಾರ ಸಂಪರ್ಕವನ್ನು ಹೊಂದಲು ಮತ್ತು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸು ಅವರಿಗೆ ಇರೋದಿಲ್ಲ. ಮೀರ್ ಜಾಫರ್ ಹ್ಯಾಡ್ ಟು ಪೇ ₹17 crores ಆ್ಯಂಡ್ 17 lakhs ಟು ದ ಕಂಪ್ನಿ ಬಿಕಾಸ್ ಸಿರಾಜುದ್ದೌಲಾ ಬ್ರಿಟಿಷರ ಫೋರ್ಟ್ ವಿಲಿಯಂ ಮೇಲೆ ಅಟ್ಯಾಕ್ ಮಾಡಿದ ಕಾರಣಕ್ಕಾಗಿ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ 17 crores ಆ್ಯಂಡ್ 17 lakhs ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ನೀಡಬೇಕಾಗುತ್ತದೆ. ಲೇಟರ್ ಮೀರ್ ಜಾಫರ್ ಬಿಕೇಮ್ ಅ ವಿಕ್ಟಿಮ್ ಆಫ್ ದಿ ಕಂಪ್ನಿ ಆ್ಯಂಡ್ ಇಟ್ಸ್ ಎಂಪ್ಲಾಯೀಸ್.
ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ಕಂಪ್ನಿಯ ಎಲ್ಲ ಎಂಪ್ಲಾಯೀಸಿಂದ ಮೀರ್ ಜಾಫರ್ ಶೋಷಣೆಗೆ ಒಳಗಾಗುತ್ತಾರೆ. ಆಫ್ಟರ್ ದಟ್ ಆ ಕಂಪ್ನಿಯ ದುರಾಸೆಯಿಂದ ಮೀರ್ ಜಾಫರನ ಟ್ರೆಷರಿ ಬರಿದಾಗುತ್ತದೆ ಆ್ಯಂಡ್ ಕಂಪ್ನಿಯ ಅಫಿಷಿಯಲ್ಸ್ ವರ್ ನಾಟ್ ಸ್ಯಾಟಿಸ್ಫೈಡ್. ಸೊ ಬ್ರಿಟಿಷ್ ಪ್ರೊಜೆಕ್ಟೆಡ್ ಮೀರ್ ಜಾಫರ್ ಆ್ಯಸ್ ಆ್ಯನ್ ಇನ್ಸಫಿಷಿಯೆಂಟ್ ನವಾಬ್. ಮೀರ್ ಜಾಫರ್ ಅಸಮರ್ಥನೆಂದು ತಿಳಿದು ಅವನ ಸ್ಥಾನಕ್ಕೆ ಅವನ ನೆಫ್ಯೂ ಮೀರ್ ಕಾಸಿಮನ್ನು ಆ್ಯಸ್ ದ ನ್ಯೂ ನವಾಬನಾಗಿ ನೇಮಕ ಮಾಡಲಾಗುತ್ತದೆ. By this, British completely gained political power over Bengal. Now you all have understood about Battle of Plassey and its reasons and outcomes of the Battle of Plassey. Okay children, now we will stop our class and we will continue this chapter in a next video. Till then, take care.